ನಮಸ್ಕಾರ. ಇವತ್ತಿನ ವಿಷಯ ನಾಳೆ ದೀಪಾವಳಿ ಮುಹೂರ್ತ ಟ್ರೇಡಿಂಗ್ ಯಾವ ಷೇರುಗಳನ್ನು ಕೊಳ್ಳಬಹುದು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮ್ಮ ಈ ವಿಡಿಯೋನ ಪ್ರಾರಂಭ ಮಾಡುವ ಮುಂಚೆ ನಿಮಗೂ ನಿಮ್ಮ ಕುಟುಂಬದ ಸದಸ್ಯರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಮತ್ತು ದೇವರು ನಿಮಗೆಲ್ಲರಿಗೂ ಸನ್ಮಂಗಳವನ್ನು ಕರುಣಿಸಲಿಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಲಕ್ಷ್ಮೀ ಪೂಜೆ ಬಹಳ ಪ್ರಶಸ್ತವಾದದ್ದು ಮತ್ತು ಇಡೀ ವರ್ಷದಲ್ಲಿ ಅದು ಪ್ರಥಮ ದಿನ ಅಂತ ಪರಿಗಣನೆ ಮಾಡ್ತಾರೆ. ಆ ದಿನ ನಾವೇನಾದರೂ ಲಕ್ಷ್ಮಿಯ ಪೂಜೆಯನ್ನು ಕೈಗೊಂಡ್ರೆ ನಮ್ಮ ಪ್ರಾಸ್ಪೆರಿಟಿ, ಗುಡ್ ಫಾರ್ಚೂನ್, ಗುಡ್ ಲಕ್ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಷೇರು ಮಾರುಕಟ್ಟೆಯಲ್ಲಿ ಕೂಡ ಈ ಮುಹೂರ್ತ ಟ್ರೇಡಿಂಗ್ ಅನ್ನುವಂಥದ್ದು ಒಂದು ಸ್ಪೆಷಲ್ ಡೇ. ಯಾಕಂದ್ರೆ ಸಾಮಾನ್ಯವಾಗಿ ಷೇರು ಮಾರುಕಟ್ಟೆಯ ಸಮಯ ಬೆಳಿಗ್ಗೆ ಮತ್ತು ಮಧ್ಯಾಹ್ನ. ಲಕ್ಷ್ಮೀ ಪೂಜೆ ದಿನ ಮಾತ್ರ ಸಾಯಂಕಾಲ ಹೊತ್ತು ಸ್ಪೆಷಲ್ ಆಗಿ 1 ಗಂಟೆ ಮುಹೂರ್ತ ಟ್ರೇಡಿಂಗ್ ಅಂತ ಮಾಡ್ತಾರೆ. ಮತ್ತೆ ಈ ಮುಹೂರ್ತ ಟ್ರೇಡಿಂಗ್ ದಿನ ನೀವೇನಾದರೂ ಷೇರುಗಳನ್ನು ತಗೊಂಡ್ರೆ ಅದು ದೀರ್ಘಾವಧಿಗೆ, ಅದರಿಂದ ನಿಮಗೆ ವೆಲ್ತ್, ಸಕ್ಸಸ್, ಪ್ರಾಸ್ಪೆರಿಟಿ ಥ್ರೂಔಟ್ ದ ಇಯರ್ ಬರುತ್ತೆ ಅನ್ನುವಂಥದ್ದು ಟ್ರೇಡಿಂಗ್ ಕಮ್ಯುನಿಟಿ ಬಹಳ ವರ್ಷಗಳಿಂದ ಅದನ್ನು ಪರಿಗಣನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ನಂಬಿಕೊಂಡು ಬರ್ತಾ ಇದ್ದಾರೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅವರು ಈ ಮುಹೂರ್ತ ಟ್ರೇಡಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ದು 1957ನೇ ಇಸ್ವಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಪ್ರಾರಂಭ ಮಾಡಿದ್ದು 1992ರಲ್ಲಿ. ಲಕ್ಷ್ಮೀ ಪೂಜೆ ಶನಿವಾರ ಬರಲಿ ಭಾನುವಾರ ಬರಲಿ, ಅದು ಯಾವ ದಿವಸ ಬರುತ್ತೋ ಆ ದಿನ ಷೇರು ಮಾರುಕಟ್ಟೆ ಓಪನ್ ಆಗಿರುತ್ತೆ ಮತ್ತು ಸಮಯ ಸಾಯಂಕಾಲ 6 ಗಂಟೆ 15 ನಿಮಿಷದಿಂದ 7 ಗಂಟೆ 15 ನಿಮಿಷ, 1 ಗಂಟೆಗಳ ಕಾಲ. ಆ ಸಮಯದಲ್ಲಿ ಷೇರುಗಳನ್ನು ಕೊಳ್ಳುವುದು ಬಹಳ ಆಸ್ಪಿಷಿಯಸ್ ಅನ್ನುವಂಥದ್ದು ಬಹಳ ಜನರ ಒಂದು ನಂಬಿಕೆ. ಈ ವರ್ಷ ಮುಹೂರ್ತ ಟ್ರೇಡಿಂಗ್ ಬರ್ತಾ ಇರೋದು 12ನೇ ತಾರೀಕು ನವೆಂಬರ್ ಭಾನುವಾರ. ಸ್ಟಾಕ್ ಮಾರ್ಕೆಟ್ ಓಪನ್ ಆಗುತ್ತೆ ಸಾಯಂಕಾಲ ನಾನು ಹೇಳಿದಾಗೆ 6 ಗಂಟೆ 15 ನಿಮಿಷದಿಂದ 7 ಗಂಟೆ 15 ನಿಮಿಷ. ಕಳೆದ 15 ವರ್ಷಗಳ ಅಂಕಿ ಅಂಶಗಳ ಪ್ರಕಾರ ನಾವು ನೋಡಿದ ಹಾಗೆ ಯಾರು ಮುಹೂರ್ತ ಟ್ರೇಡಿಂಗ್ ದಿನ ಟ್ರೇಡ್ ಮಾಡ್ತಾರೋ ಆ ದಿನ ನಿಫ್ಟಿ 12 ಸತಿ ಅದು ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿತ್ತು ಮತ್ತು ಕೇವಲ 3 ಸತಿ ಮಾತ್ರ ಕೆಳಗೆ ಬಂದಿತ್ತು. ಆದ್ದರಿಂದ ಈ ವರ್ಷವೂ ಕೂಡ ನಿಫ್ಟಿ ಮುಹೂರ್ತ ಟ್ರೇಡಿಂಗ್ ದಿನ ಪಾಸಿಟಿವ್ ಆಗಿ ಕ್ಲೋಸ್ ಆಗುತ್ತೆ ಅನ್ನುವಂಥದ್ದು ನಮಗೆ ಈ ಅಂಕಿ ಅಂಶಗಳು ತಿಳಿಸುವಂತ ವಿಚಾರ. ಮುಹೂರ್ತ ಟ್ರೇಡಿಂಗ್ ನಡೆಯೋದು ಕೇವಲ 1 ಗಂಟೆ. ಆ ಸಮಯದಲ್ಲಿ ಜಾಸ್ತಿ ಇಂಡಿವಿಜುವಲ್ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಹಣ ಹೂಡಿಕೆ ಮಾಡ್ತಾರೆ. ಆ ದಿನ ರಜಾ ದಿನ ಆದ್ರಿಂದ ಸಾಮಾನ್ಯವಾಗಿ ಈ ಕಾರ್ಪೊರೇಟ್ ಕ್ಲೈಂಟ್ಸ್ ಏನಿದ್ದಾರೆ ಅವರು ಟ್ರೇಡ್ ಮಾಡದೇ ಇರೋದ್ರಿಂದ ಷೇರು ಮಾರುಕಟ್ಟೆಯ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಇರುತ್ತೆ, ಹೇಳಿಕೊಳ್ಳುವಷ್ಟು ಇರುವುದಿಲ್ಲ. ಮುಹೂರ್ತ ಟ್ರೇಡಿಂಗ್ ಈ ಬಾರಿ ನಡೀತಾ ಇರೋದು 12ನೇ ತಾರೀಕು ನವೆಂಬರ್ ಭಾನುವಾರ. 13ನೇ ತಾರೀಕು ನವೆಂಬರ್ ಮಾರುಕಟ್ಟೆ ಇರುತ್ತೆ. ಆದರೆ 14ನೇ ತಾರೀಕು ದೀಪಾವಳಿ ಇರೋದ್ರಿಂದ ಮಾರುಕಟ್ಟೆ ಕ್ಲೋಸ್ ಆಗಿರುತ್ತೆ. ಎಷ್ಟೋ ವರ್ಷಗಳಿಂದ ಜನ ನಂಬಿಕೊಂಡು ಬಂದ ವಿಚಾರ ಏನು ಅಂತಂದ್ರೆ, ಮುಹೂರ್ತ ಟ್ರೇಡಿಂಗ್ ದಿನ ನೀವೇನಾದ್ರೂ ದೀರ್ಘಾವಧಿ ಹೂಡಿಕೆದಾರರಾಗಿದ್ರೆ ಒಂದಷ್ಟು ಷೇರುಗಳನ್ನು ತಗೊಂಡ್ರೆ ನಿಮಗೆ ಒಂದಷ್ಟು ಲಕ್ಕು ಲಭಿಸಿ ಬರುತ್ತೆ ಮತ್ತು ಲಕ್ಷ್ಮಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾಳೆ. ಆದ್ದರಿಂದ ನಮ್ಮ ಸಲಹೆ, ನೀವೇನಾದ್ರೂ ದೀರ್ಘ ಅವಧಿಯ ಹೂಡಿಕೆದಾರರಾಗಿದ್ದು ನಿಮ್ಮಲ್ಲಿ ಸ್ವಲ್ಪ ಹಣ ಇದೇ ಬ್ಯಾಂಕ್ನಲ್ಲಿ ಅಂತಂದ್ರೆ ದಯವಿಟ್ಟು ನೀವು ಮುಹೂರ್ತ ಟ್ರೇಡಿಂಗ್ ದಿನ ಕೆಲವು ಷೇರುಗಳನ್ನು ತೆಗೆದುಕೊಳ್ಳಿ. ಷೇರುಗಳನ್ನು ಖರೀದಿ ಮಾಡಿ ಅಂತ ಹೇಳಿದ ತಕ್ಷಣ ಜನರು ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ, ಮುಹೂರ್ತ ಟ್ರೇಡಿಂಗ್ ದಿನ ಯಾವುದೋ ಹೊಸ ಶೇರನ್ನು ಕೊಳ್ಳಬೇಕು. ಇದೇನು ಷೇರುಗಳನ್ನು SIPಲಿ ಕೊಳ್ತಾ ಇದ್ದೀರೋ ಅದೇ ಶೇರನ್ನು ಅಕಸ್ಮಾತ್ ನಿಮ್ಮ ಹತ್ರ ಎಕ್ಸ್ಟ್ರಾ ಫಂಡ್ಸ್ ಇದ್ರೆ ಆ ದಿನ ಒಂದಷ್ಟು ಲಂಸಮ್ ಹಣವನ್ನು ಕೂಡ ಅದೇ ಷೇರುಗಳಲ್ಲಿ ಹಾಕ್ಬೋದು. ಹೊಸ ಶೇರಲ್ಲಿ ಹಾಕಬೇಕು ಅಂತ ಯಾವ ಒಂದು ಪದ್ಧತಿಯೂ ಇಲ್ಲ ಅಥವಾ ಯಾವ ಒಂದು ಕಂಪಲ್ಷನ್ ಇಲ್ಲ. ನಿಮಗೇನಾದರೂ ಷೇರು ಮಾರುಕಟ್ಟೆ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಮತ್ತು ಅದರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ರೆಫರ್ ಮಾಡಿ. 4500ಕ್ಕೂ ಮಿಗಿಲಾಗಿ ಉಚಿತವಾದಂಥ ವಿಡಿಯೋಗಳನ್ನು ನಿಮಗಾಗಿ ಸೃಷ್ಟಿ ಮಾಡಿ ಇಟ್ಟಿದ್ದೇವೆ. ಮುಹೂರ್ತ ಟ್ರೇಡಿಂಗ್ ನಾಳೆ ಇದೆ. ಷೇರುಗಳನ್ನು ಕೊಳ್ಳಬೇಕು ಅಂತ ನಿಮ್ಮಲ್ಲಿ ಏನಾದರೂ ಗೊಂದಲ ಇದ್ರೆ ಅದಕ್ಕೋಸ್ಕರ ನಾವು ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೇವೆ. ಆ ವಿಡಿಯೋದ ಟೈಟಲ್ ಹೀಗಿದೆ: ಎಕಾನಮಿಕ್ ಟೈಮ್ಸ್ ವರದಿ ಮುಂದಿನ ವರ್ಷದಲ್ಲಿ ಮೇಲಕ್ಕೆ ಹೋಗಬಹುದಾದ 19 ಷೇರುಗಳ ಪಟ್ಟಿ. ಅದನ್ನು ನೋಡಿಕೊಂಡು ಶೇರನ್ನು ಖರೀದಿ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.
ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಸತಿ ಮುಹೂರ್ತ ಟ್ರೇಡಿಂಗ್ನ ನೀವು ಷೇರುಗಳನ್ನು ಕೊಳ್ಳಬೇಕು ಅಂತ ನಿರ್ಧಾರವನ್ನು ಕೈಗೊಂಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.